ಇಷ್ಟು ಕೂಡ ಅಂದರೆ ಪೂರಾ ಟೂಲ್ ಕಿಟ್ ತಯಾರಾಗಿದೆ, ಏನು ಮಾಡಬೇಕು ಅಂತ. ಅಲ್ಲಿ ಸೇರಿದ ಮುಖ್ಯವಾದ ಅಂಶ ಏನು ಅಂದರೆ, ಅವಳು ಕರೀತಾಳೆ, ಮಾಯಾಮೃಗವನ್ನು ನೋಡಿ ನನಗೆ ಅಚ್ಚರಿಯಾಗಿದೆ ಅಂತ ಅವಳು ಒಳಗಿನಿಂದ ಬಹಳ ಆಸೆ ಪಡ್ತಾಳೆ. ತಂದುಕೊಡು ಆನಯೈನಂ, ಇದನ್ನು ತಂದುಕೊಡು ಕ್ಷಿಪ್ರಂ ಅಂತ ರಾಮನಿಗೆ ಆಕೆ ಒತ್ತಾಯ ಹೇರುತ್ತಾಳೆ. ಸಹಜ ಆಶ್ರಮದಲ್ಲಿ ಇನ್ಯಾವ ಸೌಖ್ಯಕ್ಕೆ ಕಾರಣವಾದ ವಿಹಾರಕ್ಕೆ ಖುಷಿ ಕೊಡುವ ಬೇರೆ ಏನೂ ಸಿಗುವುದಿಲ್ಲ. ಇಂತಹ ಸೌಖ್ಯವನ್ನು ಹೆಣ್ಮಕ್ಳು ಸಹಜವಾಗಿ ಬಯಸ್ತಾರೆ. ಅದು ಬಂಗಾರ ಬೆಳ್ಳಿಯ ಬಣ್ಣ ಅಂತೂ ಅವರನ್ನು ಆಕರ್ಷಿಸುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಬಯಸ್ತಾಳೆ, ರಾಮನನ್ನು ಕಳಿಸ್ತಾಳೆ, ನೀನು ದೂರ ದೂರಕ್ಕೆ ಹೋಗು, ಅಪಕ್ರಾಂತೇತು ಕಾಕುಸ್ತೆ ದೂರಂ ಯಾತ್ವಾ ವಿದಾಹರ. ರಾಮಚಂದ್ರ ಬಾಣ ಹಿಡಿದು ಹೊರಟಿದ್ದಾನೆ ಅಂದ ತಕ್ಷಣ ಅವನಿಗೆ ಕಣ್ಣಿಗೆ ಕಾಣುವಷ್ಟು ದೂರದಲ್ಲಿ ಇರು, ಅವನ ಹತ್ತಿರ ಬಂದಾಗೆ ಮತ್ತೆ ದೂರಕ್ಕೆ ಹೋಗು. ಎಷ್ಟು ದೂರ ಸಾಧ್ಯ ಆಗುತ್ತೋ ಆ ಆಶ್ರಮದಿಂದ ಅಷ್ಟು ದೂರಕ್ಕೆ ರಾಮನನ್ನು ಕರೆದುಕೊಂಡು ಹೋಗು. ಆಮೇಲೆ ಅವನು ಅಲ್ಲಿ ನಿನ್ನನ್ನು ಬಹಳ ದೂರಕ್ಕೆ ಅಟ್ಟಿಸಿಕೊಂಡು ಬಂದಾಗ ಏನಾದರೂ ಒಂದು ಆಗುತ್ತೆ ತೊಂದರೆ, ಅಥವಾ ನೀನು ತೊಂದರೆ ಆಗುವ ಮುಂಚೆಯೇ ಹಾ ಸೀತಾ ಹಾ ಲಕ್ಷ್ಮಣ ಇತ್ಯೇವಂ ರಾಮ ವಾಕ್ಯಾನುರೂಪಕಂ, ರಾಮನ ಧ್ವನಿಯನ್ನು ಅನುಸರಿಸಿ ನಿನಗೆ ಯಾವ ಧ್ವನಿ ಬೇಕಾದರೂ ಮಾಡಲಿಕ್ಕೆ ಬರುತ್ತೆ, ಮಿಮಿಕ್ರಿ. ನೀನು ಎಲ್ಲರ ಧ್ವನಿಯನ್ನು ಅನುಸರಿಸುವುದರಲ್ಲಿ ಸಮರ್ಥ ನೀನು. ಹಾಗಾಗಿ ರಾಮನ ಧ್ವನಿಯನ್ನು ಗಟ್ಟಿಯಾಗಿ ಸೀತೆಯ ಲಕ್ಷ್ಮಣನ ಹೆಸರು ತೆಗೆದುಕೊಂಡು ಉದ್ಗಾರ ಮಾಡು. ಇಷ್ಟಾಗುವಾಗ ಇದನ್ನು ಕೇಳಿ ರಾಮನ ಹತ್ತಿರಕ್ಕೆ ಹೋಗು ಅಂತ ಸೀತೆ ಖಂಡಿತ ಲಕ್ಷ್ಮಣನನ್ನು ಪ್ರಚೋದಿಸ್ತಾಳೆ. ಅನುಗಚ್ಚತಿ ಸಂಭ್ರಾಂತಹ ಸೌಮಿತ್ರಿರಪಿ ಸೌಹೃದಾತ್, ಅಣ್ಣನ ಮೇಲೆ ಬಹಳ ಪ್ರೀತಿ ಲಕ್ಷ್ಮಣನಿಗೆ. ನೀನೇ ಹೇಳಿದ್ದಿ ಅಣ್ಣನ ಮಾತನ್ನು ಒಂದು ಇಂಚು ಆಚೀಚೆ ಮಾಡುವವನಲ್ಲ ಅಂತ. ಹಾಗಾಗಿ ಲಕ್ಷ್ಮಣ ತನ್ನ ಅತ್ತಿಗೆಯ ಮಾತನ್ನು ಕೇಳಿಸಿಕೊಳ್ಳುವುದರ ಜೊತೆಗೆ ರಾಮನ ಮೇಲೆ ಅತ್ಯಂತ ಪ್ರೀತಿ ಇರುವುದರಿಂದಾಗಿ ಕೂಡಲೇ ರಾಮನ ಬಳಿಗೆ ಸಾಕ್ತಾನೆ. ಅಪಕ್ರಾಂತೆ, ಯಾವಾಗ ಲಕ್ಷ್ಮಣನು ಹೊರಟು ಹೋಗ್ತಾನೋ ಯಥಾಸುಖಂ ಆ ರಾಮನನ್ನು ಹುಡುಕಿಕೊಂಡು ಆನಯಿಷ್ಯಾಮಿ ವೈದೇಹೀಂ ಸಹಸ್ರಾಕ್ಷ ಶಚೀಮಿವ, ಹೇಗೆ ಶಚಿಯನ್ನು ಇಂದ್ರ ತನ್ನ ರಥದಲ್ಲಿ ಕೂಡಿಸಿಕೊಂಡು ಅನಾಯಾಸವಾಗಿ ಎಲ್ಲ ಕಡೆಗೆ ಹೇಗೆ ಓಡಾಡ್ತಾನೋ ಹಾಗೆ ನಾನು ಈ ಸೀತೆಯನ್ನು ನನ್ನ ರಥದಲ್ಲಿ ಕೂಡಿಸಿಕೊಂಡು ಕೂಡಲೇ ಇಲ್ಲಿಂದ ಕರೆದುಕೊಂಡು ಹೋಗ್ತೇನೆ ಅಂತ